ಜಗತಿ ಜಗತಿ ಶ್ರೀಧರ ಸ್ಮರಣಾಮೃತ ಶ್ರೀಧರ ಗಾನಾಮೃತ ಗುರುವಿನ ನಾಮಾಮೃತ ಮಾಡುವ ಬನ್ನಿ. ಹೀಗೆ ದಿನಗಳು ಕಳೀತಾ ಬಂತು. ಸದಾ ಸಮರ್ಥರ ಸಮ್ಮುಖದಲ್ಲಿ ನಿಂತು ಅವರ ಶಯನಗೃಹದಲ್ಲಿಯೋ ಅವರ ಸಮಾಧಿ ಸ್ಥಳದ ಬಳಿಯಲ್ಲಿಯೋ ನಿಂತು ಕಣ್ಣೀರು ಸುರಿಸ್ತಾ ಕೇಳ್ತಾ ಇದ್ರಂತೆ, ನನಗೆ ಪ್ರೇರಣೆಯನ್ನು, ನನಗೊಂದು ದಿಕ್ಕನ್ನು ತೋರಿಸು, ಯಾಕೆಂದರೆ ನಿಮ್ಮನ್ನು ನಂಬಿ ಬಂದವ ನಾನು. ಅವರಿಂದ ಯಾವುದೋ ಒಂದು ಸೂಚನೆ ಬರ್ತದೆ ಅನ್ನುವಂತಹ ನಿರೀಕ್ಷೆಯಲ್ಲೇ ಇದ್ದರು. ಯಾಕೆಂದರೆ ಜ್ಞಾನಿಗಳಾದವರು ಅಥವಾ ಮಹಾ ಗುರುಗಳೆನಿಸಿದವರು ಐಹಿಕವಾದಂತಹ ಅವರ ದೇಹ ಇಲ್ಲದೆ ಹೋದರೂ ಅವರ ಅಸ್ತಿತ್ವ ಇದೆ ಎನ್ನುವುದನ್ನು ಯಾವ ಕಾಲಕ್ಕೂ ನಂಬಲೇಬೇಕಾಗ್ತದೆ. ಎಷ್ಟೋ ಬಾರಿ ಅಂತಹ ಮಹಾತ್ಮರ ವರ್ಣಚಿತ್ರ ಆಗಲಿ, ಅವರ ಪಾದಕಿಗಳಾಗಲಿ, ಅವರ ಸಮಾಧಿಯ ಬಳಿಯಲ್ಲಿ ಆಗುವಂತಹ ಅವರು ಬಳಸಿದಂತಹ ವಸ್ತುಗಳಿಂದಲೇ ಆಗಲಿ ಅವರ ಅಸ್ತಿತ್ವವನ್ನು ತೋರಿಸ್ತಾ ಆ ಮೂಲಕವಾಗಿ ನಿರ್ದೇಶನವನ್ನು ಹೊಂದಿದಂತಹ ಒಂದಷ್ಟು ಐತಿಹ್ಯಗಳು, ಒಂದಷ್ಟು ಘಟನೆಗಳು ನಮಗೆ ಕಾಣಿಸ್ತದೆ. ಆ ನೆಲೆಯಲ್ಲಿಯೇ ಸಮರ್ಥರಿಂದ ತಮಗೆ ಒಂದು ನಿರ್ದೇಶನ ದೊರಕ್ತದೆ ಅನ್ನುವಂತಹ ನಿರೀಕ್ಷೆಯಲ್ಲೇ ಶ್ರೀಧರ ಗುರುಗಳು ಕಾಯ್ತಾ ಇದ್ರು. ಅಂತಹ ಒಂದು ಸುದಿನವೂ ಬಂತು. ಯಾಕೆಂದರೆ ಈಗಾಗಲೇ ಅವರು ಸಜ್ಜನಗಡಕ್ಕೆ ಹೋಗಿ 3 ವರ್ಷ ಕಳೀತಾ ಬಂದಿತ್ತು. 1930ನೇ ಇಸವಿ ಮಾಘ ಮಾಸದ ನವಮಿಯ ದಿನ, ದಾಸನವಮಿ ಅಂತ ಪ್ರತಿ ವರ್ಷ ಅದನ್ನು ಆಚರಿಸುವಂತಹ ಸಂದರ್ಭ. ದಾಸನವಮಿಯ ದಿನವೇ ಸಮರ್ಥರ ಪ್ರೇರಣೆ ಆಗ್ತದೆ, ಇವರಿಗೆ ನಿರ್ದೇಶನ ದೊರಕುತ್ತದೆ. ಧರ್ಮ ಸಂಸ್ಥಾಪನೆಗೆ ಬೇಕಾಗಿ, ಧರ್ಮೋದ್ಧಾರಕ್ಕೆ ಬೇಕಾಗಿ ದಕ್ಷಿಣ ಕಡೆಗೆ ಪ್ರಯಾಣವನ್ನು ಮಾಡು ಅಂತ. ಸಂತೋಷ ಆಯಿತು ಶ್ರೀಧರ ಭಗವಾನರಿಗೆ. ಸುಮಾರು 3 ವರ್ಷಗಳ ಕಾಲ ಸಮರ್ಥರ ಯಾವ ಸೇವೆಯನ್ನು ಮಾಡಿದ್ರೋ ಅದಕ್ಕೆ ಬೇಕಾದಂತಹ ಫಲಿತಾಂಶ ದೊರಕಿತ್ತು. ಪ್ರಯಾಣ ಆರಂಭಿಸು ಅಂತ ಹೇಳಿದಾಗ ಸಮರ್ಥರು ಕೂಡ ಮೊದಲೇ ಹೇಳಿದ ಹಾಗೆ ತಮ್ಮ 73 ವರ್ಷಗಳ ಬದುಕಿನಲ್ಲಿ ಸಾಧನೆಯನ್ನು ಮಾಡಿ ಆ ಮುಖೇನವಾಗಿ ಲೋಕ ಕಲ್ಯಾಣಕ್ಕಾಗಿ ಸಂಪೂರ್ಣವಾಗಿ ಈ ಭರತಖಂಡವನ್ನು ಸುತ್ತಾಡಿದವರು. ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಆ ಕಾಲದಲ್ಲಿ 1100 ಮಠಗಳನ್ನು ಸ್ಥಾಪನೆ ಮಾಡಿದ್ರಂತೆ. ಅವರು 1100 ಮಠಗಳನ್ನು ಸ್ಥಾಪನೆ ಮಾಡಿದರು. ಸುಲಭದ ವಿಷಯ ಅಲ್ಲ. ಯಾಕೆಂದರೆ 1600ನೇ ಇಸವಿ ಹೊತ್ತಿಗೆ 1530ರಲ್ಲಿ ಸಮರ್ಥರ ಜನನ ಆಗಿದೆ. ಆ ಕಾಲಕ್ಕೆ ಅಲ್ಲಲ್ಲಿ ವಿಶಿಷ್ಟವಾದಂತಹ ರಾಜಮನೆತನಗಳಿದ್ದರೂ ಮೊಘಲರು ಮುಂತಾದವರ ಆಕ್ರಮಣದಿಂದ ಸನಾತನ ಸಂಸ್ಕೃತಿ ಹೇಳುವುದೇ ನಶಿಸುವಂತಹ ಮತ್ತೊಂದು ಸ್ಥಿತಿ ಬಂದ ಸಂದರ್ಭದಲ್ಲಿ 1100 ಆಶ್ರಮವನ್ನು, ಮಠಗಳನ್ನು ಸ್ಥಾಪನೆ ಮಾಡಿದರು ಅಂದರೆ ದೊಡ್ಡ ಸಾಧನೆ. ಅಂಥವರು ಮತ್ತೆ ಶ್ರೀಧರರಿಗೆ ಪ್ರೇರಣೆಯನ್ನು ನೀಡುತ್ತಾರೆ. ಸನಾತನ ಸಂಸ್ಕೃತಿಯ ಉಳಿವಿಗೆ ಬೇಕಾಗಿ ದಕ್ಷಿಣದತ್ತ ಪ್ರಯಾಣ ಮಾಡುವಂತ. ಅಷ್ಟು ಹೇಳಿದಾಗ ಸಂತೋಷಗೊಂಡಂತಹ ಶ್ರೀಧರರು ಗಡವನ್ನು ಬಿಟ್ಟು ಕೆಳಗಿಳಿಯಲಿಕ್ಕೆ ಸಂಕಲ್ಪ ಮಾಡ್ತಾರೆ. ಹೊರಡುವಾಗ ಏನನ್ನು ತೆಗೆದುಕೊಂಡು ಹೋಗಿರಲಿಲ್ಲ, ಬರುವಾಗಲೂ ಏನನ್ನು ತೆಗೆದುಕೊಂಡು ಬರಬೇಕಾದಂತಹ ಮನಸ್ಥಿತಿ ಅಲ್ಲ ಇವರದ್ದು. 2 ವಸ್ತುಗಳನ್ನು ಗಡದಿಂದ ಹಿಡಿದು ತೆಗೆದುಕೊಂಡು ಗಡವನ್ನು ಇಳಿಯುತ್ತಾರೆ. ಒಂದು ಸಮರ್ಥರೇ ಲೋಕಕ್ಕೆ ಬೋಧಿಸಿದಂತಹ ಗ್ರಂಥ, ಅದು ರಾಜಗ್ರಂಥ ಅಂತ ಹೇಳಬಹುದು. ಅದು ದಾಸಬೋಧ ಎನ್ನುವಂತಹ ಸಮರ್ಥರ ರಚನೆಯ ಗ್ರಂಥ. ಇನ್ನೊಂದು ಗೀತಾಭಾಷ್ಯ. ಅದು 2ನ್ನು ತೆಗೆದುಕೊಂಡು ಭಗವಾನರು ಸಜ್ಜನಗಡದಿಂದ ಕೆಳಗಿಳಿಯುತ್ತಾರೆ.